ನಮಸ್ಕಾರ. ಇವತ್ತು ಸೋಮವಾರ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ತಿಂಡಿ ಜೊತೆಗೆ ಅಡುಗೆನೂ ಸಹ ಮಾಡ್ಕೊಳ್ಳೋದಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಆಚೆ ಗಿಡಗಳನ್ನೆಲ್ಲ ನೋಡಿ ಒಂದು ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡು ನಂತರ ಮನೆ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಈಗ ತುಂಬ ಬೇಗ ಬೆಳಕಾಗ್ಬಿಡುತ್ತೆ ಅಂತ ಅನಿಸುತ್ತೆ. ಬೆಳಗಿನ ಜಾವ 6 ಗಂಟೆ 7 ಗಂಟೆ ಥರ ಇರುತ್ತೆ, ಅಷ್ಟೊಂದು ಬೆಳಕಿರುತ್ತೆ. ಇನ್ನು ಸಂಜೆ ಹೊತ್ತು ಅಷ್ಟೇ ತುಂಬ ಬೇಗ ಕತ್ತಲಾಗಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ಬೆಳಕು ಜಾಸ್ತಿ ಇರೋದ್ರಿಂದ ತುಂಬ ಬೇಗ ಎಚ್ಚರ ಆಗಿಬಿಡುತ್ತೆ. ಜೊತೆಗೆ ನಮ್ಮನೇಲಿ ನಾವ್ಯಾರೂ 7:30 8 ಗಂಟೆ ತನಕ ಮಲ್ಕೊಳ್ಳೋ ಅಭ್ಯಾಸ ಇಲ್ಲ. ಹಾಗಾಗಿ ಯಾವಾಗಲೂ ಡೈಲಿ ಬೇಗನೆ ಎದ್ದಿರ್ತೀವಿ. ಇವತ್ತು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ಗೆ ಒಂದು ಲೋಟ ಕಾಫಿನ ಕೊಟ್ಟು ನಂತರ ತಿಂಡಿನ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಾಗಿ ನಮ್ಮ ಮನೇಲಿ ಕಾಫಿ ಟೀ ನನ್ನ ಹಸ್ಬೆಂಡ್ ಬಿಟ್ಟರೆ ಬೇರೆ ಯಾರೂ ಕುಡಿಯಲ್ಲ. ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಚಟ್ನಿ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಯಾವಾಗ ಸ್ವಲ್ಪ ಲೇಟಾಗಿ ಮಾಡಿದ್ರಾಯ್ತು ಅಂತ ಅಂದ್ಕೊಳ್ತೀನಿ, ಅವತ್ತು ಕರೆಂಟೇ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಮೊದಲು ರುಬ್ಬೋದೆಲ್ಲ ಏನಿರುತ್ತೆ ಅದನ್ನು ಮಾಡ್ಕೊಂಬಿಡ್ತೀನಿ. ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ತುರಿ, ಕಡಲೆ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಕರಿಬೇವು, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ನೀರನ್ನು ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಇನ್ನು ಇವತ್ತು ಟೊಮೊಟೊ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಬರೀ ನಿಂಬೆಹಣ್ಣಿನ ಚಿತ್ರಾನ್ನನೇ ಜಾಸ್ತಿ ಮಾಡ್ತಾಯಿದ್ದೆ. ಹಾಗಾಗಿ ಟೊಮೊಟೊನೆಲ್ಲ ಹಾಕಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಆರ್ಡರ್ ತುಂಬ ಜಾಸ್ತಿ ಇದ್ದಿದ್ದರಿಂದ ಪ್ಯಾಕಿಂಗಿಗೆಲ್ಲ ತುಂಬ ಜಾಸ್ತಿ ಸಮಯ ಹಿಡಿಯುತ್ತೆ. ಸೊ ಹಾಗಾಗಿ ತಿಂಡಿ ಮಾಡ್ತಾನೆ ಅದ್ರ ಜೊತೆಗೆ ಅಡುಗೆನೂ ಮಾಡ್ಕೊಂಬಿಡೋಣ ಅಂತ ಅದಕ್ಕೆ ಬೇಕಾಗಿರುವಂತಹ ಈರುಳ್ಳಿ, ಟೊಮೆಟೊ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಚಿತ್ರಾನ್ನಕ್ಕೆ ಟೊಮೆಟೊ ಹಾಕಿದ್ರೆ ನಿಂಬೆಹಣ್ಣು ಹಾಕಲ್ಲ. ನಮ್ಮನೇಲಿ 1-2 ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣನ್ನು ಸಹ ಸೇರಿಸ್ಕೊಳ್ತೀನಿ. ಪೂರ್ತಿ ಟೊಮೆಟೊ ಹಾಕಿದ್ರೆ ನಮ್ಮನೇಲಿ ಯಾರೂ ಇಷ್ಟಪಡಲ್ಲ. ಹಾಗಾಗಿ ಟೊಮೆಟೊ ಮತ್ತು ನಿಂಬೆಹಣ್ಣು ಎರಡನ್ನೂ ಸೇರಿಸಿ ಮಾಡ್ತೀನಿ. ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಉದ್ದಿನಬೇಳೆ, ಹಾಗೆ ಕಡಲೆಬೇಳೆ, ಸ್ವಲ್ಪ ಕಡಲೆಕಾಯಿ ಬೀಜನ ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ, ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಹೇಗೆ ನಿಮ್ಮ ಮನೇಲಿ ಚಿತ್ರಾನ್ನ ಮಾಡ್ತೀರಾ ಸೇಮ್ ಅದೇ ರೀತಿಯೇ ನಾನು ಮಾಡ್ತಾ ಇರೋದು. ಹಾಗಾಗಿ ಲೆಂತಿ ವಿಡಿಯೋ ಮಾಡಿಲ್ಲ, ಜೊತೆಗೆ ತುಂಬ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಿಲ್ಲ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಚಿತ್ರಾನ್ನಕ್ಕೆ ಟೊಮೊಟೊ ಪೂರ್ತಿ ಸಾಫ್ಟ್ ಆದ್ರೇ ತಿನ್ನೋದಕ್ಕೆ ಚೆಂದ. ಹಾಗಾಗಿ ಟೊಮೊಟೊನೆಲ್ಲ ಈ ರೀತಿ ಫ್ರೈ ಮಾಡಿಕೊಂಡು ಸಾಫ್ಟ್ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ 4 ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕಾಫಿ ಮಾಡ್ತಾ ಹಾಗೆ ಇದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ಕಟ್ ಮಾಡ್ಕೊಳ್ತಾನೆ ಅನ್ನನ ಮಾಡ್ಕೊಂಡಿದ್ದೆ. ಈಗ ಮಾಡಿರುವಂತಹ ವೈಟ್ ರೈಸ್ನ ಹಾಕ್ಕೊಂಡು ಸಪ್ಪೆ ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಮನೇಲಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗೋಗಿತ್ತು, ಹಾಗಾಗಿ ಯಾವುದಿತ್ತು ಅದನ್ನೇ ಹಾಕಿ ತಿಂಡಿನ ಮಾಡ್ಕೊಂಡಿದ್ದೀನಿ. ನನಗೆ ಈ ಟೊಮೊಟೊ ಚಿತ್ರಾನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇನ್ನು ತಿಂಡಿನೆಲ್ಲ ಮಾಡಿ ಮುಗಿಸ್ಕೊಂಡ್ಮೇಲೆ ಮಕ್ಕಳಿಗೆ ಫಸ್ಟ್ ಲೇಟ್ ಆಗುತ್ತೆ ಅಂತ ಅವ್ರಿಗೆ ಕೊಟ್ಬಿಟ್ಟು ಲಂಚ್ ಬಾಕ್ಸ್ನೆಲ್ಲ ರೆಡಿ ಮಾಡಿ ಕೊನೆಯಲ್ಲಿ ನಾನು ತಿಂಡಿನ ಮಾಡ್ಕೊಳ್ತೀನಿ. ಆದರೆ ಇವತ್ತು ಸೋಮವಾರ ಆಗಿದ್ದರಿಂದ ಸ್ನಾನ ಎಲ್ಲ ಮಾಡಿಕೊಂಡು ನಂತರ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟು ಮಸೊಪ್ಪು ಸಾಂಬಾರ್ಗೆ ಇಟ್ಬಿಟ್ರೆ ಆ ಕುಕ್ಕರೆಲ್ಲ ತಣ್ಣಗಾಗೋಷ್ಟರಲ್ಲಿ ಸ್ನಾನ ಮಾಡಿಕೊಂಡು ತಿಂಡಿ ಮಾಡ್ಕೋಬೋದು ಅಂತ ಸೊಪ್ಪನ್ನೆಲ್ಲ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲ ರೀತಿ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ. ಅಂದರೆ ಪಾಲಕ್, ಮೆಂತ್ಯ, ಹಾಗೆ ಸಬ್ಬಸಿಗೆ ಸೊಪ್ಪು, ಅರವೆ ಸೊಪ್ಪು ಇದನ್ನೆಲ್ಲ ತೊಗೊಂಡಿದ್ದೀನಿ. ಇದನ್ನು ಒಂದು 2-3 ಸಲ ಚೆನ್ನಾಗಿ ತೊಳೆದು ನೀರಲ್ಲಿ ಕುಕ್ಕರ್ಗೆ ಒಂದು ಸ್ವಲ್ಪ ಬೇಳೆ ಹಾಕಿ ಬೇಳೆನೂ ಸಹ ತೊಳೆದು ಅದೇ ಕುಕ್ಕರ್ಗೆ ನಾನಿಲ್ಲಿ ಸೊಪ್ಪನ್ನೆಲ್ಲ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ತೊಳೆದಿರುವಂತಹ ಸೊಪ್ಪನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡ್ಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ಕಟ್ ಮಾಡಿರುವಂತಹ ಒಂದು ಈರುಳ್ಳಿ, 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಸಿಪ್ಪೆ ತೆಗೆದಿರುವಂತಹ 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಸೊಪ್ಪು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕಿಬಿಟ್ರೆ ಕುಕ್ಕರ್ ಕ್ಯಾಪಿಂದೆಲ್ಲ ನೀರು ಆಚೆ ಬಂದುಬಿಡುತ್ತೆ. ಹಾಗಾಗಿ ಸೊಪ್ಪು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡು ಈಗ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆಗೆ ಇಟ್ಕೊಂಡ್ಮೇಲೆ ಸ್ಟವ್ ಎಲ್ಲ ಸ್ವಲ್ಪ ಗಲೀಜಾಗಿರುತ್ತಲ್ವ, ಅದನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ತಿಂಡಿ ಆದಮೇಲೂ ಅಷ್ಟೇ ನನಗೆ ಸ್ಟವ್ ಎಲ್ಲ ಕ್ಲೀನಾಗಿರಬೇಕು, ಸ್ಲ್ಯಾಬ್ ಎಲ್ಲ. ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ಬಿಸಿಲಿರೋದ್ರಿಂದ ಕೂದಲನ್ನೆಲ್ಲ ಒಣಗಿಸ್ಕೊಳ್ಳೋಣ ಅಂತ ಆಚೆ ಹೋಗಿ ನಿಂತ್ಕೊಂಡಿದ್ದೀನಿ. ನಾನು ಸಾಮಾನ್ಯವಾಗಿ ಬೆಳಗ್ಗೆ 7ರಿಂದ 7:30 ಒಳಗೆಲ್ಲ ಸ್ನಾನ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಆದರೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ನಾನ ಮಾಡಿದಾಗ ಕೂದಲನ್ನು ಒಣಗಿಸೋದಕ್ಕಾಗಲ್ಲ, ಮಕ್ಕಳಿಗೆ ತಿಂಡಿ ಮಾಡಬೇಕು, ಹಾಗೆ ಮನೆ ಕೆಲಸಗಳಿರುತ್ತಲ್ವ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿದಾಗ ಕೂದಲನ್ನೆಲ್ಲ ಚೆನ್ನಾಗಿ ಒಣಗಿಸ್ಕೊಂಡು
ನಾನು ರೆಡಿಯಾಗಿ ನಂತರ ಪೂಜೆಗಳನ್ನ ಮಾಡ್ಕೊಳ್ತೀನಿ. ಇವತ್ತು ಪೂಜೆ ಮಾಡೋದಕ್ಕೆ ತುಂಬ ಲೇಟ್ ಆಗೋಗಿದ್ದರಿಂದ ನನ್ನ ಹಸ್ಬೆಂಡೇ ಪೂಜೆ ಮಾಡಿದರು. ಯಾರೇ ಪೂಜೆ ಮಾಡಿದ್ರು ಒಂದು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತು ಪ್ರಾರ್ಥನೆ ಮಾಡಿದ್ರೇ ನನಗೆ ಸಮಾಧಾನ ಆಗೋದು. ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡ್ಮೇಲೆ ಇಲ್ಲಿ ತಿಂಡಿನ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಒಂದಷ್ಟು ಆರ್ಡರ್ಗಳು ಬಂದಿತ್ತು. ಬೆಳಿಗ್ಗೆಯಿಂದ ನಾನು ಎಲ್ಲ ಕೆಲಸಗಳನ್ನ ಮುಗಿಸೋ ತನಕನೂ ಸಹ ಫೋನ್ ಆಗಲಿ ಅಥವಾ ಬಂದಿರೋ ಮೆಸೇಜಸ್ ಆಗಲಿ ಯಾವುದನ್ನು ನೋಡಲ್ಲ. ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಒಂದು ಸಲ ಕೂತ್ಕೊಂಡ್ರೆ ಬಂದಿರೋಂತಹ ಮೆಸೇಜಸ್ ಇರ್ಬೋದು, ಕಮೆಂಟ್ಗಳಿರ್ಬೋದು, ಹಾಗೆ ಆರ್ಡರ್ ಇರ್ಬೋದು, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ತೀನಿ. ಯಾರು ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡಿ ಆರ್ಡರ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಈ ರೀತಿ ಒಂದು ಬುಕ್ಕಲ್ಲಿ ಎಲ್ಲ ಡೀಟೇಲ್ಸ್ನ ಬರೆದು ಇಟ್ಕೊಳ್ತೀನಿ. ಯಾಕೆ ಅಂತ ಅಂದರೆ ಅಷ್ಟು ಮೆಸೇಜಸಲ್ಲಿ ಯಾರು ಪೇಮೆಂಟ್ ಮಾಡಿದ್ದಾರೆ, ಯಾರು ಆರ್ಡರ್ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಆರ್ಡರ್ ಬಂದಿರೋದನ್ನೆಲ್ಲ ಈ ರೀತಿಯಾಗಿ ಒಂದು ನೋಟ್ಸಲ್ಲಿ ಬರೆದಿಟ್ಕೊಂಡ್ರೆ ಪ್ಯಾಕಿಂಗ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಹಾಗೆ ನಮಗೇನಾದರೂ ಎಲ್ಲಾದರೂ ಡೌಟ್ ಬಂತು ಅಂದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ಈ ರೀತಿಯಾಗಿ ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ತೀನಿ. ಯಾರೇ ಮನೇಲಿ ಸ್ಮಾಲ್ ಬಿಸ್ನೆಸ್ ಮಾಡಿದ್ರು ಸಹ ಅವ್ರಿಗೇನು ಹೇಳ್ತೀನಿ ಅಂತ ಅಂದರೆ, ಯಾರು ಪೇಮೆಂಟ್ ಮಾಡ್ತಾರೆ ಅವರು ಸ್ಕ್ರೀನ್ಶಾಟ್ ಕಳಿಸಿದ್ರು ಸಹ ಅದನ್ನು ನಂಬೇಡಿ. ನಿಮ್ಮ ಅಕೌಂಟಲ್ಲಿ ಬಂದಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನಂತರ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನನಗೆ ಲಾಸ್ಟ್ ಟೈಮ್ ಒಬ್ಬರು ಸ್ಕ್ರೀನ್ಶಾಟ್ ಕಳಿಸಿದ್ರು ಪೇಮೆಂಟ್ ಆಗಿದೆ ಅಂತ. ಬಟ್ ಏನಂದರೆ ಅವರು ಅದನ್ನು ಎಡಿಟ್ ಮಾಡಿ ಕಳಿಸಿದ್ರು, ನನಗೆ ಯಾವುದೇ ರೀತಿಯಾದ ಅಮೌಂಟ್ ಬಂದಿರಲಿಲ್ಲ. ಹಾಗಾಗಿ ಯಾರೆಲ್ಲ ಈ ರೀತಿ ಸ್ಮಾಲ್ ಬಿಸ್ನೆಸ್ಗಳನ್ನ ಮಾಡ್ತೀರಾ ಅವರು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಕೊಂಡು ಬಿಸ್ನೆಸ್ ಮಾಡಿ. ಅರ್ಜೆಂಟ್ ಮಾಡಿಕೊಂಡು ಪೇ ಮಾಡಿದ್ದಾರೆ ಅಂತ ಅಂದ್ಕೊಂಡು ಕೊರಿಯರ್ನೆಲ್ಲ ಕಳಿಸೋದಕ್ಕೆ ಹೋಗಬೇಡಿ. ಇನ್ನು ಇವತ್ತಿದ್ದಂಥ ಆರ್ಡರ್ಸ್ ಅಂದರೆ ತುಂಬ ಜಾಸ್ತಿನೇ ಆರ್ಡರ್ ಬಂದಿತ್ತು. ಅದು ಸಹ ಎಲ್ಲ ಇದ್ದಿದ್ದು 2.5-3 kg ಮೇಲೇ ಆರ್ಡರ್ ಇದ್ದಿದ್ದು. ಇನ್ನು ಒಂದು ತೆಲಂಗಾಣದಿಂದ ಆರ್ಡರ್ ಬಂದಿತ್ತು. ಅವ್ರಿಗೆ ಅರ್ಧ kg ಆಗೋಷ್ಟು ಸಾಂಬಾರು ಪುಡಿ, ಹಾಗೆ ಅರ್ಧ kg ಆಗೋಷ್ಟು ಮಟನ್ ಸಾಂಬಾರು ಪುಡಿ, 3 kg ಆಗೋಷ್ಟು ಮೆಂತ್ಯ ಪೌಡರ್ ಬೇಕಂತ ಹೇಳಿದರು. ಹಾಗೆ ಕಂಟಿನ್ಯೂಸ್ ಸ್ವಲ್ಪ ಆರ್ಡರ್ ಜಾಸ್ತಿ ಇದ್ದಿದ್ದರಿಂದ 3 ಗಂಟೆ ತನಕ ನಮಗೆ ಎಷ್ಟು ಆರ್ಡರ್ ಬರುತ್ತೆ ಅಷ್ಟನ್ನೆಲ್ಲ ಅವತ್ತೇ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀವಿ. 3 ಗಂಟೆ ಮೇಲೆ ಬರುವಂತಹ ಆರ್ಡರ್ನೆಲ್ಲ ಮಾರನೇ ದಿನ ಬೆಳಿಗ್ಗೆ ಕಳಿಸ್ತೀವಿ. ಯಾಕೆ ಅಂತ ಅಂದರೆ ಕೊರಿಯರ್ ಅವ್ರಿಗೆ ಪದೇ ಪದೇ ಬಂದು ಕೊರಿಯರ್ನ ಪಿಕಪ್ ಮಾಡಿ ಅಂತ ಹೇಳೋದಕ್ಕಾಗಲ್ಲ. ಒಂದು ಟೈಮ್ ಹೇಳಿರ್ತೀವಿ, ಆ ಟೈಮ್ಗೆ ಬಂದು ಅವರು ಪಿಕ್ ಮಾಡ್ಕೊಂಡು ಹೋದ್ಮೇಲೆ ಅಲ್ಲಿಂದ ಇನ್ನು ಏನು ಆರ್ಡರ್ ಇರುತ್ತೆ ಅದನ್ನು ಮಾರನೇ ದಿನ ಕಳಿಸೋದಕ್ಕೆ ಇಟ್ಕೊಳ್ತೀವಿ. ಬ್ಯಾಂಗ್ಳೂರಿಗೆಲ್ಲ ಕಳಿಸ್ತಿದ್ದಂತಹ ಕೊರಿಯರ್ ಕ್ಲೀನಾಗೆ ಹೋಗ್ತಾಯಿತ್ತು. ಸ್ವಲ್ಪ ದೂರ ಇರೋವಂತಹ ಪ್ಲೇಸಸ್ಗಳಿಗೆ ಹೋಗಿದ್ದಂತಹ ಕೊರಿಯರ್ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗ್ತಾಯಿದೆ ಅಂತ ಕಂಪ್ಲೇಂಟ್ ಮಾಡ್ತಾಯಿದ್ರಿ. ಅದಕ್ಕೋಸ್ಕರ ಈಗ ಡಬಲ್ ಕವರ್ಗಳನ್ನ ಹಾಕ್ಕೊಂಡು ಡ್ಯಾಮೇಜ್ ಆಗದೇ ಇರೋ ರೀತಿ ಬಾಕ್ಸಲ್ಲಿ ಹಾಕಿ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ಇದನ್ನು ಮಾಡಿ ಒಂದು 15-20 ಡೇಸ್ ಆಗ್ತಾ ಬಂತು. ಎಲ್ಲೂ ಸಹ ಯಾವುದೇ ಕಂಪ್ಲೇಂಟ್ ಆಗಲಿ ಪ್ರಾಬ್ಲಮ್ ಆಗಲಿ ಆಗಿಲ್ಲ. ಸೇಫಾಗಿ ಪ್ರಾಡಕ್ಟ್ ಬಂದು ತಲುಪಿದೆ ಅಂತ ರಿಪ್ಲೈ ಮಾಡ್ತೀರಾ. ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮೆಂತ್ಯ ಪೌಡರ್ ಆಗಿರ್ಬೋದು ಅಥವಾ ಸಾಂಬಾರು ಪುಡಿ ಇರ್ಬೋದು, ಇದೆಲ್ಲ ನಿಮಗೇನಾದರೂ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಬೋದು. ಪ್ಯಾಕಿಂಗ್ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಒಂದು ಕಾಲ ಆಗೋಗಿತ್ತು. ಇನ್ನು ಮಸೊಪ್ಪು ಸಾಂಬಾರಿಗೆ ಸೊಪ್ಪಿನೆಲ್ಲ ಬೇಯಿಸಿದೆ ಅಲ್ವಾ, ಅದನ್ನೆಲ್ಲ ತೆಗೆದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇವಾಗ ಇದನ್ನು ಮಸೊಪ್ಪು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಜಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಗೆ ಬೇಯಿಸಿರೋ ಬೇಳೆನ ಹಾಕ್ಕೊಂಡು ಮೊದಲು ತೆಂಗಿನಕಾಯಿನ ಪೂರ್ತಿ ನುಣ್ಣಗೆ ರುಬ್ಕೊಂಡ್ಮೇಲೆ ಬೇಯಿಸಿರೋಂತಹ ಸೊಪ್ಪನ್ನು ಹಾಕಿ ಜಸ್ಟ್ ಒಂದು ಸೆಕೆಂಡ್ ಆನ್ ಆಫ್ ಮಾಡ್ಕೊಳ್ತೀನಿ ಮಿಕ್ಸಿನ ಅಷ್ಟೇ. ನಮ್ಮನೇಲಿ ಮಸೊಪ್ಪು ಸಾಂಬಾರು ತುಂಬ ಸೊಪ್ಪು ರೀತಿಯೇ ಇದ್ದರೆ ಮಕ್ಕಳು ತಿನ್ನಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇದನ್ನು ಚೆನ್ನಾಗೇ ಗ್ರೈಂಡ್ ಮಾಡಿಕೊಂಡು ನಂತರ ಮಸೊಪ್ಪು ಸಾಂಬಾರನ್ನ ಮಾಡ್ಕೊಳ್ತೀನಿ. ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡಿ ರುಬ್ಬಿರುವಂತಹ ಸೊಪ್ಪನ್ನು ಹಾಕ್ಕೊಳ್ಳೋದು. ಹಸಿಮೆಣ್ಸಿನ್ಕಾಯಿ ಕೆಲವೊಬ್ಬರು ಗ್ಯಾಸ್ಟ್ರಿಕ್ ಅನ್ನೋರು ಸಾಂಬಾರು ಪುಡಿನೂ ಸಹ ಹಾಕ್ಕೊಳ್ತಾರೆ. ಆದರೆ ನಮ್ಮನೇಲಿ ಸಾಂಬಾರು ಪುಡಿ ಹಾಕಿದ್ರೆ ಆ ಮಸೊಪ್ಪಿನ ಫ್ಲೇವರ್ ಬರಲ್ಲ ಅಂತ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಹಸಿಮೆಣ್ಸಿನ್ಕಾಯಿನೇ ಹಾಕಿ ಮಾಡ್ಕೊಳ್ತೀನಿ. ಹಾಗೆ ಮಸೊಪ್ಪು ಸಾಂಬಾರು ತುಂಬ ತೆಳುವಾಗಿದ್ದರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಳ್ತೀನಿ. ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿ ಹಾಗೆ ಬೇಳೆ ಸೊಪ್ಪು ಎಲ್ಲ ಬೇಯಿಸಿರೋ ನೀರಿರುತ್ತಲ್ವ ಅದನ್ನು ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಮಸೊಪ್ಪು ಸಾಂಬಾರು ರೆಡಿ ಆಗುತ್ತೆ. ತುಂಬ ಹೊತ್ತೆಲ್ಲ ಮಸೊಪ್ಪು ಸಾಂಬಾರನ್ನ ಕುದಿಸ್ಬಾರ್ದು, ಗಟ್ಟಿಯಾಗಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಹಾಗೆ ರುಚಿನೂ ಸಹ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1-2-3 ನಿಮಿಷ ಕುದಿಸ್ಕೊಳ್ತೀನಿ. ಅಂದರೆ ಪೂರ್ತಿ ಕುದಿ ಬರೋ ತನಕ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ರೆ ಮಸೊಪ್ಪು ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರೆಲ್ಲ ಕುದಿ ಬರೋಷ್ಟರಲ್ಲಿ ಈ ಕಡೆ ಒಂದು ಕಡೆ ರೈಸ್ಗೆ ಇಟ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಹೊತ್ತು ಮುದ್ದೆ ಮಾಡಲ್ಲ, ಮಕ್ಕಳು ಯಾರೂ ಇರಲ್ವಲ್ಲ, ಹಾಗಾಗಿ ರಾತ್ರಿ ಹೊತ್ತು ಮುದ್ದೆ ಮಾಡ್ಕೊಳ್ತೀನಿ ಮಕ್ಕಳು ಇರ್ತಾರೆ ಅಂತ. ಇನ್ನು ಸ್ವಲ್ಪ ಪಾಯಸ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ತೆಂಗಿನಕಾಯಿ ಹಾಕಿ ಒಂದು ಪಾಯಸನ ನಾನು ಮಾಡ್ಕೊಳ್ತೀನಿ. ಅದು ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಅದಕ್ಕೋಸ್ಕರ ಮಿಕ್ಸರ್ ಜಾರ್ಗೆ 1-3 ಏಲಕ್ಕಿನ ಹಾಕ್ಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳೋದು. ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೋಬೇಕು.
ಜೊತೆಗೆ ನಾನಿಲ್ಲಿ ಸ್ವಲ್ಪ ಟೇಸ್ಟ್ ಮರಳಿಯಾಗಿ ಗಟ್ಟಿ ಇರಲಿ ಅಂತ ಒಂದು 4ರಿಂದ 5 ಆಗುವಷ್ಟು ಬಾದಾಮಿನ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಎಲ್ಲ ರುಬ್ಕೊಳ್ಳೋಷ್ಟರಲ್ಲಿ ಈ ಕಡೆ ಕುಕ್ಕರ್ ಸಹ ಕೂಗಿದೆ, ಈ ಕಡೆ ಸಾಂಬಾರು ಸಹ ಚೆನ್ನಾಗಿ ಕುದಿ ಬರ್ತಾ ಇದೆ. ಸ್ಟವ್ನ ಆಫ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ. ಪಾಯಸ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಕೊಂಡು 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ತುಪ್ಪ ಖಾಲಿಯಾಗಿತ್ತು, ಹಾಗೆ ನಮ್ಮನೇಲಿ ತುಪ್ಪದ ವಾಸನೆಯೂ ಸಹ ಇಷ್ಟಪಡಲ್ಲ ಅಷ್ಟಾಗಿ ಬಿಸಿ ಎಲ್ಲ ಮಾಡಿದಾಗ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೈಮ್ಗೆ ಆಗೋವಷ್ಟು ಅಂದರೆ ಒಂದು 5 ಜನಕ್ಕೆ ಆಗೋವಷ್ಟು ಮಾತ್ರ ಪಾಯಸನ ಮಾಡ್ಕೊಳ್ತಾ ಇರೋದ್ರಿಂದ ಶಾವಿಗೆ ಎಲ್ಲ ಜಾಸ್ತಿ ಹಾಕ್ಕೊಂಡಿಲ್ಲ. ಶಾವಿಗೆ ಎಲ್ಲ ಸ್ವಲ್ಪ ಈ ರೀತಿ ಗೋಲ್ಡನ್ ಕಲರ್ ಆದಮೇಲೆ 1/2 ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಅಷ್ಟೇ ಫುಲ್ ಫ್ಯಾಟ್ ಮಿಲ್ಕ್ ಹಾಕಬೇಕು ಅದರೆಲ್ಲ ಏನೂ ಇಲ್ಲ, ಮನೇಲಿ ಯಾವ ಹಾಲಿರುತ್ತೆ ಅದನ್ನೇ ಹಾಕಿ ಮಾಡ್ಕೊಳ್ತೀನಿ. ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ರುಬ್ಬಿರುವಂತಹ ತೆಂಗಿನಕಾಯಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಶಾವಿಗೆ ಪಾಯಸಕ್ಕೆಲ್ಲ ತೆಂಗಿನಕಾಯಿ ಹಾಕೋದಿಲ್ಲ. ನಾನೊಬ್ಬರು ಮನೆಗೆ ಹೋದಾಗ ಈ ರೀತಿ ತೆಂಗಿನಕಾಯಿ ಹಾಕಿ ಶಾವಿಗೆ ಪಾಯಸ ಮಾಡಿದರು, ನಂಗೆ ತುಂಬಾ ಇಷ್ಟ ಆಯಿತು. ಟೇಸ್ಟ್ ಸಹ ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು. ಹಾಗಾಗಿ ಅವಾಗಿಂದ ಪಾಯಸ ಬೇಕಂದರೆ ಯಾವಾಗಾದರೂ ಅಪರೂಪಕ್ಕೆ ಈ ರೀತಿ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ರುಬ್ಬಿರೋ ತೆಂಗಿನಕಾಯಿ ಹಾಲು ಎಲ್ಲ ಹಾಕಿರೋದ್ರಿಂದ, ಜೊತೆಗೆ ಶಾವಿಗೆ ಬೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತಲ್ವ ಪಾಯಸ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಸಿಹಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಕಲ್ಸಕ್ಕರೆ ಬದಲು ಸಕ್ಕರೆನೂ ಹಾಕೋಬೋದು, ಆದರೆ ಮನೇಲಿ ಪೂಜೆಗೆ ಅಂತ ತಂದಿದ್ದಂತಹ ಕಲ್ಸಕ್ಕರೆ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಇನ್ನು ಅದಕ್ಕೆ ಖಾಲಿ ಆಗಲ್ಲ ಅಂತ ನಾನಿಲ್ಲಿ ಕಲ್ಸಕ್ಕರೆನೇ ಹಾಕ್ಕೊಂಡಿದ್ದೀನಿ. ಕಲ್ಸಕ್ಕರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ನಾವು ಹಾಕಿರುವಂತಹ ಶಾವಿಗೆ ಎಲ್ಲ ದಪ್ಪ ಆಗುತ್ತೆ, ಹಾಗೆ ಚೆನ್ನಾಗಿ ಬೇಯಬೇಕು. ಆ ರೀತಿಯಾಗಿ ಕುದಿಸ್ಕೊಂಡ್ರೆ ಸಾಕು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಹಾಲು ರೀತಿಯಾಗೆಲ್ಲ ಉಕ್ಕಿ ಚೆಲ್ಲೋಗುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ತೀನಿ. ಇಷ್ಟೇ, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಶಾವಿಗೆ ಎಲ್ಲ ಸ್ವಲ್ಪ ದಪ್ಪ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳೋದು. ಇನ್ನು ಮಾಡಿದಂತಹ ರೈಸು ಹಾಗೆ ತೆಂಗಿನಕಾಯಿ ಶಾವಿಗೆ ಪಾಯಸ, ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಮಸೊಪ್ಪು ಸಾಂಬಾರನ್ನ ಹಾಕ್ಕೊಂಡು ಮಧ್ಯಾಹ್ನದ ಊಟನ ಮಾಡಿ ಮುಗಿಸ್ಕೊಂಡ್ವಿ. ಇದಿಷ್ಟು ನನ್ನ ಸೋಮವಾರದ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.